ಹೊರತಾಗಿ ನನಗೆ ಬೇರೆ ಗತಿ ಯಾರು ಮಾಧವ. ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟಿರುವೆನು. ನನ್ನ ಕೈ ಹಿಡಿದ ಪತಿಗಳು ಅಲ್ಪ ಭೋಗದ ವಸ್ತುವಿನಂತೆ ನನ್ನನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋದರು. ಇನ್ನು ನನ್ನ ಕಷ್ಟಗಳು ಕಳೆದವು. ಕೊನೆಗೆರಡು ದಿನವಾದರೂ ಸುಖವಾಗಿರೋಣವೆಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಹೇ ವಿಧಾತ, ಈ ದ್ರೌಪದಿ ಲಲಾಟದಲ್ಲಿ ಇನ್ನು ಏನೇನು ಬರೆದಿರುವೆ ದೇವ, ಇನ್ನು ಏನೇನು ಬರೆದಿರುವೆ. ಪಾಂಚಾಲಿ, ಪ್ರಿಯತಮೆ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಡು ದುರಪ್ಪರವರನ್ನು ಒಲಿಸುವೆ ನಾ ಪ್ರಣದಿ. ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಡು ದುರಪ್ಪರವರನ್ನು ಒಲಿಸುವೆ ನಾ ಪ್ರಣದಿ. ಎನ್ ಬೈರಿಗಳವರನ್ನು ಸಿಗಿಯುವೆ ನಾ ಪ್ರಣದಿ. ದೇವಿ, ಸಿಗಿದವರ ಹೃದಯ ಬಗೆಯುತ್ತಲಿ ಹೃದಯ, ನಿಜರಕ್ತದೊಳು ನಿನ್ನ ಮುಡಿ ಕಟ್ಟಿಸುವೆನ. ಸಿಗಿದವರ ಹೃದಯ ಬಗೆಯುತ್ತಲಿ ಹೃದಯ, ನಿಜರಕ್ತದೊಳು ನಿನ್ನ ಮುಡಿ ಕಟ್ಟಿಸುವೆನ. ಪಾಂಡವರ ಪತ್ನಿಯಂದೆನಿಸಿದರೆಯೋಳು ದೇವಿ, ಪಾಂಡವರ ಪತ್ನಿಯಂದೆನಿಸಿದರೆಯೋಳು, ಕಚ್ಚರೆಯ ನಾರಿಯಂತೆ ಪ್ರಿಯತಮೆ. ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಡು ದುರಾತ್ಮರವರನ್ನು ಒಲಿಸುವೆ ನಾ ಪ್ರಣದಿ. ಎನ್ ವೈರಿಗಳವರನ್ನು ಸೆಳೆಯುವೆ ನಾ ಪ್ರಣದಿ. ದೇವಿ, ಪ್ರಿಯತಮೆ, ಇಷ್ಟು ನಿಷ್ಕಾರಣವಾಗಿ ಹೇಳುತ್ತಿರುವೆ ಏಕೆ? ನನ್ನೊಡನೆ ತಿಳಿಸಬಾರದೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ನನ್ನಳುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವು ಪುರುಷರು ಸ್ವಾಮಿ. ನಿಮ್ಮನ್ನಾರಾದರೂ ದುರ್ವಾಕ್ಯವನ್ನಾಡಿದರೆ ಅದಕ್ಕೆ ತಕ್ಕ ಪ್ರತಿಕಾರ ಮಾಡಿದಿರಿ. ಆದರೆ ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಓಹೋ, ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವುದಾಗಿ ಆ ನಿಮ್ಮ ಋಷಿಗಳು ಆಜ್ಞಾಪಿಸಿದರೆ ಪತಿಗಳು ಪತಿಗಳು ಅಂದಿನ ಮಾತು. ನನ್ನ ಒಂದು ದಿನ ಅವಿವೇಕತನದಿಂದ ಈ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ಪ್ರಿಯತಮೆ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಬೇಡಿಕೊಳ್ಳಲಿಲ್ಲವೇ? ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನು ದುಃಖಿಸಲು ಕಾರಣವೇನೆಂದು ನನ್ನೊಡನೆ ತಿಳಿಸಬಾರದೆ ಪ್ರಿಯ? ತಿಳಿಸುವೆನು, ಆದರೆ ಅದರಿಂದಾಗುವ ಪ್ರಯೋಜನವಾದರೂ ಏನು? ನೀವೆಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಅಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ಹೇಳುವೆನು ಕೇಳಿ. ಈ ದಿನ ಹಸ್ತಿನಾಂಬಿಯ ದೇವಿ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಸಹ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು ಪರಿಹಾಸ್ಯದಿಂದ, ಈ ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆ ಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧಿಯಾಗೋದೋ ಏನೋ. ಆಗಲಾದರೂ ಈ ನಿನ್ನ ಬಿಚ್ಚಿರುವ ಕೇಶರಾಶಿಯನ್ನು ಮುಡಿಗಟ್ಟಬೇಕಷ್ಟೇ ಎಂದಳು. ಏನು ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಜವಾಯಿತು. ದೇವಿ, ಯಾರು ರಾಯಭಾರಕ್ಕೆ ಹೋಗಿದ್ದವರು? ಇನ್ನಾರು, ನಮ್ಮಣ್ಣನ ಶ್ರೀಕೃಷ್ಣ ಪರಮಾತ್ಮನು. ಗೋಪಿಕಾಂಗನರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ಭಾವಿಸಿದ್ದನು. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಏನೆಂದು
ಕೇಳೇ ಭಾನುಮತಿ, ಈ ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿರುವ ಬಿರುಗೂದಲನ್ನು ಮುಡಿಗಟ್ಟುವುದಿಲ್ಲ ಎಂದು. ಬಾಪು ಪಾಂಚಾಲಿ ಬಾಪು, ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ಭಾವಿಸಿದ್ದೇನೆ. ಪ್ರಭು ದೇವಿ, ನೆನಪಿರುವುದೇ ಪ್ರಾಣೇಶ್ವರ? ಹೇಳು ದೇವಿ. ಇಂದೊಂದು ದಿನ ಈ ನನ್ನ ಬಿಚ್ಚಿರುವ ಬಿರುಗೂದಲನ್ನು ನೋಡಿ ಗುರುಕುಲಾಂತಕ ಕಾಳರಾತ್ರಿ ಎಂದು ಏನೇನು ಹೇಳಿದಿರಲ್ಲವೇ? ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯವನ್ನು ಕೇಳಲಪೇಕ್ಷಿಸುವೆಯಾ? ಪಾಂಚಾಲಿ, ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತೆ ಹೇಳಿಯಲ್ಲ ಈ ಭೀಮ. ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ. ಇಚ್ಛಿಸಿದರೇನಾಗುವುದು? ನೀವೆಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿ ನಾನು ಆತುರದಿಂದ ಯುದ್ಧವನ್ನು ನಿರೀಕ್ಷಿಸುತ್ತಿರುವೆ. ಧರ್ಮಪರಾಯಣನಾದ ಯುಧಿಷ್ಠರನು ಆ ಕುನ್ನಿ ಕೌರವನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ದೇವಿ, ಕೌರವನ ಬಾಳಗಳಿಸಿದೆ ನಾನು ಕ್ಷಮಿಸುವುದೇ. ಕೌರವನ ಬಾಳಗಳಿಸಿದೆ ನಾನು ಕ್ಷಮಿಸುವುದೇ. ಕೈ 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 ಗುರುಕುಲದಲ್ಲ ಹದಬಡಿವನ ಕಾಂತೆಗೆ ಗುರುಕುಲದಲ್ಲ ಹದಬಡಿವನ ಕಾಂತೆಗೆ ಕೂಡ ಕೌರವನ ಸಿಗಿದು ಬಗೆವನ ಕೂಡ ಕೌರವನ ಸಿಗಿದು ಬಗೆವನ ಕೈ 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 ಕೈ. ನೋಡು ಅಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಅವನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ ಅಣ್ಣ. ಅರ್ಜುನ, ಈ ಬಾರಿ ಇವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಲೋಕದ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು. ಸಹೋದರ ಭೀಮಸೇನ, ನನ್ನ ಮೇಲೆ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಈ ನಿಮ್ಮ ಪ್ರಶ್ನೆಗೆ ನನ್ನ ಬಿಚ್ಚಿರುವ ಬಿರುಗೂದಲೇ ಉತ್ತರವನ್ನು ಕೊಡುವುದಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೆ. ನಿಮ್ಮಿಬ್ಬರ ಸಮ್ಮುಖದಲ್ಲಿ ಅದನ್ನು ಈಗಲೇ ಹೇಳುವೆ. ಈ ಸಂಧಿಯ ಸುದ್ದಿಯು ನಿನಗೆ ಉಚಿತವಾಗಿ ಕಾಣಬಹುದು, ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದೇ ಭಾವಿಸುವೆ. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆ ಬಾಗಿಲಿನಲ್ಲಿ ಸನ್ನಿಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿನಗೆ ಸಖ್ಯವಾಗಿರಬಹುದು, ಆದರೆ ನಾನೊಂದು ಗಳಿಗೆಯೂ ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಈ ನನ್ನ ಗದೆ ಇವೆರಡೇ ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಹುದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ, ನನಗೆ ತೋರಿತನು ನಾನು ಮಾಡುವೆನು. ಭೀಮಾ, ಬಿಡು ಕೋಪವ ಮನದಿ, ಅನುಜ ಬಿಡು ಕೋಪವ ಮನದಿ, ಬಿಡು ಕೋಪವ ಮನದಿ, ಅನುಜ ಬಿಡು ಕೋಪವ ಮನದಿ. ದುಡುಕಿ ಸಮರ ಬಯಸುವುದನುಚಿತ, ದುಡುಕಿ ಸಮರ ಬಯಸುವುದನುಚಿತ, ಬಿಡು ಕೋಪವ ಮನದಿ, ಅನುಜ ಬಿಡು ಕೋಪವ ಮನದಿ. ಮಡದಿ ಪಾಂಚಾಲಿಯ ಬಿಡು ಮುಡಿ ಶಾಖವು, ಮಡದಿ ಜಾತನ ಕರಳಿಸದಿರುವುದೇ. ಮಡದಿ ಪಾಂಚಾಲಿಯ ಬಿಡು ಮುಡಿ ಶಾಖವು, ಗುರು ಸಂಜಾತ
ಸಹೋದರ ಭೀಮಸೇನ, ನಿನ್ನ ಕೋಪವನ್ನು ಶಮನ ಮಾಡುವ ಶಕ್ತಿ ನನ್ನನ್ನಿಲ್ಲ. ಶಾಂತನಾಗು ಭೀಮಸೇನ. ಕೋಪ ಮಾಡಬೇಡ ಅಣ್ಣ. ಅಗ್ರಜನು ನಮ್ಮೆಲ್ಲರಿಗಿಂತ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಪಾಂಚಾಲಿ, ಇದಕ್ಕೆ ನೀನೇನು ಹೇಳುವೆ? ಮಾನಿನಿ ಮನದ ಸಮಯವಿದೆಯ ಕರುಣಿ ಏತಕ್ಕೆ ಈ ದುಗುಡವೋ? ಮಾನಿನಿ ಮನದ ಸಮಯವಿದೆಯ ಕರುಣಿ ಏತಕ್ಕೆ ಈ ದುಗುಡವೋ? ಧರ್ಮಜನೆಮ್ಮಯ ನಿರ್ಮಲ ಭ್ರಾತೃ ಧರ್ಮಜನೆಮ್ಮಯ ನಿರ್ಮಲ ಭ್ರಾತೃ ನೀರುವುದನುಚಿತ ಸಹಿಸಿಕೊಳ್ಳುಯ ನೀರುವುದನುಚಿತ ಸಹಿಸಿಕೊಳ್ಳುಯ ಸಹಿಪುನು ಮನದನು ತಾಪವ ಕರುಣಿ ಸಹಿಪುನು ಮನದನು ತಾಪವ ಕರುಣಿ ಧರ್ಮದಿಂದ ಘನ ಕಾರ್ಯ ಸಾಧಿಸುವ ಕೋಮಲ ಹೃದಯದ ಪರಗಲು ನನಗೆ ಧರ್ಮದಿಂದ ಘನ ಕಾರ್ಯ ಸಾಧಿಸುವ ಕೋಮಲ ಹೃದಯದ ಪರಗಲು ನನಗೆ ಕಾರ್ಯ ಸಾಕ್ಷಿ ನೀನರಿಯಲಿ ನೀ ಮರಿ ಕಾರ್ಯ ಸಾಕ್ಷಿ ನೀನರಿಯಲಿ ನೀ ಮರಿ ಮಾನಿನಿ ಮನದ ಸಮಯವಿದೆಯ ಕರುಣಿ ಇದಕ್ಕೆ ನೀನು ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಕ್ಷತ್ರಿಯರ ಧರ್ಮವೇನೆಂದು ಮರೆಯುವುದು ನಿಮಗೆ ಉಚಿತವೆನಿಸಿತಲ್ಲವೇ? ಯುದ್ಧವೆಂಬಂತೆ ಕ್ಷತ್ರಿಯರ ಧರ್ಮವು ಯುದ್ಧವೆಂಬಂತೆ ಕ್ಷತ್ರಿಯರ ಕರ್ತವ್ಯವು ಯುದ್ಧವು ಎಂತಹ ಘೋರವೆಂಬುದು ನಿನಗಿನ್ನೂ ತಿಳಿದಿಲ್ಲ ಪಾಂಚಾಲಿ. ಅದಕ್ಕಾಗಿಯೇ ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನೂ ಮಾಡುತ್ತಿರುವೆ. ರಾಜೇಂದ್ರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿರುವರಿ. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸುವರಲ್ಲ ಎಂಬುದೇ ನನ್ನ ಚಿಂತೆ. ಅರ್ಜುನ, ಹಾಗಿರಲಿ. ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾಗುವ ಪ್ರಯೋಜನವಿಲ್ಲ. ನಿಮ್ಮ ಅಪೌರುಷ ವರ್ತನೆ ಪುರಸ್ಕಾರ ನಿಮಗೆ ಇರಲಿ. ಮಾಡಿದ ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಪ್ರಭು, ಸ್ವಲ್ಪ ತಡೆಯಿರಿ. ಅಲ್ಲಿ ನೋಡಿ, ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವರು. ಅಣ್ಣ, ಈ ನಿನ್ನ ತಂಗಿ ಪ್ರಣಾಮಗಳನ್ನು ಸ್ವೀಕರಿಸಿ ಪರಮಾತ್ಮ. ಪಾಂಡವ ಪುತ್ರರ ಪ್ರಣಾಮಗಳನ್ನ ಸ್ವೀಕರಿಸು. ವಿಜಯಶಾಲಿಗಳಾಗಿ ಪಾಂಡುಪುತ್ರರೇ. ಪರಮಾತ್ಮ, ಸಭೆಗೆ ಹೋದ ಕಾರ್ಯವೇನಾಯಿತು? ಓದವನಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಸಭೆಯಲ್ಲಿ ಸಂಧಿ ವಿಚಾರವು ನಡೆಯಿತು. ಪಾಂಚಾಲಿ, ಎನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರೇ ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಪ್ರಭು, ಸ್ವಲ್ಪ ತಡೆಯಿರಿ. ಅಣ್ಣನ ಮಾತು ಮುಗಿಲಿ. ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಮುಂದೇನಾಯಿತು? ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ನಾನಿಂದು ತಡೆಯಲಾರೆ. ಈ ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತೆ. ನಾನು ಓದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಿಂದ ಅರ್ಜುನನು ಕೈಗೆ ಬಳೆ ತೊಟ್ಟನು. ಈ ಸಂಧಿಯ ನೆಪದಿಂದ ನಮ್ಮೈವರಿಗೂ ಸೀರೆಯನ್ನು ಉಡಿಸಲು
ಅಪೇಕ್ಷಿಸುವೆಯ ಯಾದವಾಗ್ರಣಿ ಪಾಂಡುಪುತ್ರರ ಮೇಲೆ ನಿನಗೆ ಏಕೆ ಇಷ್ಟೊಂದು ಆಕ್ರೋಶ? ಭೀಮ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ. ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆಂತಹ ಸಂಬಂಧ ಇರುವುದು, ನಿಕಟವಾದ ಸಂಬಂಧವಿರುವುದು. ಆ ಕೃಷ್ಣ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ವಿಚಾರವನ್ನು ತಿಳಿಸಿದೆನು. ಅದಕ್ಕೆ ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಅಣ್ಣ, ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ, ಆತನೂ ಸಹ ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ನಾನು ಕೇಳಬೇಕೆಂಬುದೇ ನಿನ್ನ ಇಚ್ಛೆ ಆಯಿತಲ್ಲವೇ ಕೃಷ್ಣ? ಸಾಧಿಸು, ಚೆನ್ನಾಗಿಯೇ ಸಾಧಿಸಿದೆ. ಸಹೋದರರೇ, ನಿಮ್ಮ ಅಪೌರುಷ ವರ್ತನೆ ಪುರಸ್ಕಾರವನ್ನು ನೀವೇ ಭುಜಿಸಿರಿ. ಅದರಲ್ಲಿ ಈ ಭೀಮಸೇನನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಾಸೇನಿ, ನೀನಿನ್ನು ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸಲೇ ಬಿಡನು. ಭೀಮ, ಭೀಮ, ಸ್ವಲ್ಪ ನಿಲ್ಲಯ್ಯ, ಸ್ವಲ್ಪ ಸಾವಧಾನತೆ. ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನಾಳುವುದಾದರೂ ಹೇಗೆ ಸಾಧ್ಯ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು, ಒಪ್ಪಲಾಗದು. ನಿನಗೊಪ್ಪುವ ವಿಚಾರ ಹೊಂದಿರುವುದು ಭೀಮಸೇನ. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳುಹಿಸಿರುವನು. ಆ ದುರ್ಯೋಧನನ ಸಂದೇಶ. ಹಾಗಾದರೆ ಅದರ ಉದ್ದೇಶವು ಸಂಧಿಯಾಗಿರಲಾರದು. ಹೇಳು ಕೃಷ್ಣ, ಏನು ಆ ಸಂದೇಶ? ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ಪಾದಪಾರ್ಶ್ವದಲ್ಲಿ ಕುಳಿತುಕೋ. ಇಲ್ಲ, ನಿಂತಿದ್ದಂತೆಯೇ ಹೇಳಿಬಿಡು. ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸ್ಯ ಬೇಕೆ ಕೃಷ್ಣ? ಇದು ಪರಿಹಾಸವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ಎಲ್ಲಿ ಆ ವಿಚಾರ ಕೇಳುವ ಇಷ್ಟ ಇದ್ದರೆ ನಿನ್ನ ಗದೆಯನ್ನು ಸ್ವಲ್ಪ ಕಾಲ ದೂರ ಬಿಟ್ಟು ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ಆಗಲಿ ವಾಸುದೇವ, ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆ. ಈಗಲಾದರೂ ಹೇಳು, ಏನು ಆ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದೂ ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಹಾಗೇ ಆಗಲಿ. ಯಾಜ್ಞ ಸೇರಿ ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನಾ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಇದು ನನಗೊಂದು ಕಡೆ ಪುರಸ್ಕಾರವಾಗಿ ದೊರಕಿತು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಇದೇನು ಪರಿಹಾಸ್ಯ ಪರಿಹಾಸವಲ್ಲ ಸಹೋದರಿ. ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಹಾಗೆಯೇ ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಎಲ್ಲಿ ಬಂಧಿಸು. ಭೀಮಸೇನ, ಆ ವಿಚಾರವನ್ನು ಕೇಳುವ ಇಷ್ಟ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಬಂಧಿಸು. ಈಗ ನನಗೆ ನಿರ್ಭಯವಾಯಿತು. ಈಗ ಎಲ್ಲರೂ ಕೇಳಿ. ಆ ದುರ್ಯೋಧನನು ನಿಮ್ಮ ಪ್ರಶ್ನೆಗೆ ಕೊಟ್ಟ ಉತ್ತರ. ಭೀಮನನ್ನು ಬಂಧಿಸಿರುವ ಈ ಹಗ್ಗದಿಂದ ನನ್ನ ಅಂಗಾಂಗಗಳನ್ನು ರಾಜಸಭೆಯಲ್ಲಿ ಬಂಧಿಸಲೆತ್ತಿ ಯಾರು ಈ ಅಕಾರ್ಯವನ್ನು ಮಾಡಿದವರು? ಮತ್ತಿನ್ಯಾರು? ದುರಂಕಾರಿಯಾದ ದುರ್ಯೋಧನ. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಆ ದುರಾತ್ಮರು? ಮತ್ಯಾರು ಭೀಮಸೇನ? ದುರಂಕಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಅವನ ಸಹೋದರ ದುಶ್ಯಾಸನನು ಈ ಕೃತ್ಯವೆಸಗಿದನು. ಇಂತಹ ಮಹತ್ ಕಾರ್ಯ ಅವರಿಗಲ್ಲದೆ ಮತ್ಯಾರಿಗೆ ಸಾಧ್ಯ? ಪಾಂಚಾಲಿ, ನನ್ನ ಕರಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರೀತಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಆ ಕುನ್ನಿ ಕೌರವನು ಈ ರೀತಿ ಅಪಮಾನ ಮಾಡಿದನು. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು?
ಇನ್ನು ಉತ್ತರದ ಪ್ರಶ್ನೆಯೇ ಇಲ್ಲ ಅಗ್ರಜ. ಮುಂದೆ ರಣರಂಗವನ್ನು ಪ್ರವೇಶಿಸಿ ಆ ಕುರುನಂದರಿಗೆ ತಕ್ಕ ಬುದ್ಧಿ ಕಲಿಸುವುದೊಂದೇ ನನಗುಳಿದಿರುವ ಪ್ರತ್ಯುತ್ತರ. ಇಷ್ಟು ಮಾತ್ರವಲ್ಲ, ನಿಮ್ಮ ಪ್ರಶ್ನೆಗೆ ಆ ದುರ್ಯೋಧನನು ಕೊಟ್ಟ ಉತ್ತರವನ್ನು ಕೇಳಿ. ದುಡುಕುತ ನುಡಿದ ಕೌರವನು ಹಿಡಿಂಬಾಪತಿಯೇ ವಾಸುದೇವ ದುಡುಕುತ ನುಡಿದ ಕೌರವನು ಹಿಡಿಂಬಾಪತಿಯೇ ಕಡೆಗೂ ಯುದ್ಧವಾಗೈದೆ ಕೊಡೆ ನಾನು ರಾಜ. ಕಡೆಗೂ ಯುದ್ಧವಾಗೈದೆ ಕೊಡೆ ನಾನು ರಾಜ. ಐವರಿಗೈದು ಕೊಡೆದು ಭೀಮನಿಗೊಂದು ಗ್ರಾಮವ ಬಿಡೆದು. ಐವರಿಗೈದು ಊರವ ಕೊಡೆದು ಭೀಮನಿಗೊಂದು ಗ್ರಾಮವ ಬಿಡೆದು. ಕೊಡುವೆನು ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದು ತೊಡುಕುತ್ತನು. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದು ತೊಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿಯೇ ಕಡೆಗೂ ಯುದ್ಧವಾಗೈದೆ ಕೊಡೆ ನಾನು ರಾಜ್ಯ. ನೀವು ಸಂಧಿಯನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ವೀರ ರತಿಕರ ಘೋಷದಲ್ಲಿ ಎಂದು ನುಡಿದೇ ಬಿಟ್ಟ. ಈ ಸಂದೇಶಕ್ಕೆ ನನಗುಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನೀನೇ ತಿಳಿದಿರುವೆ ನಾನು ಯುದ್ಧವನ್ನ ಅಪೇಕ್ಷೆ ಪಟ್ಟವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನಗಳೂ ಮಾಡಿದೆನೆಂದು. ಇನ್ನು ಮುಂದೆ ನಿನ್ನ ಮನ ಬಂದಂತೆ ಮಾಡು ಭಗವಂತ, ಮಾಡು. ಪಾಂಚಾಲಿ ನನ್ನ ಕರಗಳನ್ನು ಅಗ್ರಜ, ಧನಂಜಯ, ವಾಸುದೇವ ನಿನ್ನ ಅಗ್ಗವನ್ನು ನಾನು ಬಿಚ್ಚಬೇಕೆ? ಏಕಾಗಬಾರದು. ಏನು ಏನು ಯಾರೂ ಬಿಚ್ಚುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ಕಾರ್ಮೋಡ ಗುಡಿಗೆ ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇ ನಿಜವಾಗಿದ್ದರೆ ಮಾತೆ ಕುಂತಿ ದೇವಿಯ ಸನ್ಮಾನ ಮಾಡಿದ್ದು ಸತ್ಯವಾಗಿದ್ದರೆ ನಾಳಿನ ಯುದ್ಧದಲ್ಲಿ ಕೌರವನ 98 ಮಂದಿ ಸಹೋದರರನ್ನು ಸಮೂಲವಾಗಿ ನಾಶ ಮಾಡಿ ಆ ದುಶ್ಯಾಸನನ ವಕ್ಷಸ್ಥಳವನ್ನು ಬಗೆದು ಅವನ ಗುಂಡಿಗೆ ಬಿಸಿ ರಕ್ತದಿಂದ ಮಡದಿ ಪಾಂಚಾಲಿಯ ಬಿಡುಮುಡಿಯನ್ನು ಕಟ್ಟುವೆನು. ನಂತರ ಆ ದರ್ಪಿತ ದುರ್ಯೋಧನನ ತೊಡೆಯನ್ನು ಈ ನನ್ನ ಗರಗದಾದಂಡದಿಂದ ಮುರಿದು ಅವನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ಒದ್ದು ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ಕೃಷ್ಣ, ಇದೋ ನಿನ್ನ ಪಾದ ಸಾಕ್ಷಿ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನವಿದೆ, ಅಲ್ಲಿ ನಿನ್ನ ಜನ್ಮ ವೃತ್ತಾಂತವೂ ತಿಳಿಯುವುದು ಎಂದು ಹೇಳಿದರು. ಹೇ ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯ ಮೊದಲಿನಿಂದಲೂ ಜಗತ್ತನ್ನು ಬೆಳಗುತ್ತಿರುವೆ. ನನ್ನನ್ನು ಈ ಸಂದೇಹದ ಅಂಧಕಾರದಿಂದ ಉದ್ಧಾರ ಮಾಡುತ್ತಂದೆ.
सप्ताश्वरथमारूढम् प्रचण्डम् कश्यपा श्वेतपद्मधरम् देवम् तं सूर्यं प्रणमामि तं सूर्यं प्रणमामि ಹರಿಯಲಾರದ ಘೋರ ಸಂದೇಹದಾಪ್ತಿಯೊಳು ಹರಿಯಲಾರದ ಘೋರ ಸಂದೇಹದಾಪ್ತಿಯೊಳು ಮನದಿ ಮೂಡಿದ ಅಂಧಕಾರ ಮನದಿ ಮೂಡಿದ ಅಂಧಕಾರ ಬೆಳಗಿಸಿ ಭಾಸ್ಕರ ಹರಿಯಲಾರದ ಘೋರ ಭಾಸ್ಕರ ಬಂಧು ಬಾಂಧವರೆಂಬ ಪಾಶ ಸಿಲುಕಿ ನೊಂದಿಹೆ ಬಂಧು ಬಾಂಧವರೆಂಬ ಪಾಶ ಸಿಲುಕಿ ನೀಗಿಸೋ ಶೋಧನೆಯ ಗೈಯದೆ ನೀಗಿಸೋ ಶೋಧನೆಯ ಗೈಯದೆ ಶಾಂತಿ ನೀಡು ಶ್ಯಾಮಲಾಂಗ ಶಾಂತಿ ನೀಡು ಶ್ಯಾಮಲಾಂಗ ಹರಿಯಲಾರದ ಘೋರ ಭಾಸ್ಕರ 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 ಓಂ ನಮೋ ಓಂ ನಮೋ ಸೂರ್ಯದೇವಾಯ ನಮಃ ಕರ್ಣ ಕರ್ಣ ಓ ರಾಜಮಾತೆ ಕುಂತಿದೇವಿ ಆಹಾ ನಾನು ನಿತ್ಯವೂ ಈ ಸೂರ್ಯದೇವನನ್ನು ಪೂಜಿಸುತ್ತಿದ್ದ ಫಲವಾಗಿ ನನಗಿಂದು ದರ್ಶನವಿತ್ತೀಯಾದೇವಿ ನಿನ್ನ ಪಾದಧೂಳಿನಿಂದ ನನ್ನ ಕುಟೀರವನ್ನು ಪಾವನಗೊಳಿಸುವಂತೆ ಬಾತಾಯಿ ಹೀಗೆ ಬನ್ನಿ ಈ ಪೀಠವನ್ನು ಅಲಂಕರಿಸಿ ಕೀರ್ತಿಶೀಲನಾಗು ಮಗನೇ ಕೀರ್ತಿಶೀಲನಾಗು
ಅಮ್ಮ ನೀನೇನಾ ನನ್ನ ಹಡೆದ ಮಾತೆಯು ನದಿಯೊಳಗೆ ನೂರಿದೆ ಮಾತೆಯೇ ನನಗೆ ನದಿಯೊಳಗೆ ನೂರಿದೆ ಮಾತೆಯೇ ನನಗೆ ನದಿಯೊಳಗೆ ಜನಿಸಿದ ಕರುಣೆ ತೋರೆದು ಅಮ್ಮ ಜನನಿ ಜನಿಸಿದ ಕ್ಷಣ ಕರುಣೆ ತೋರೆದು ಜಲದೊಳೆಸೆದು ಹತ್ಯೆಗೈದನು. ಜನಿಸಿದ ಕ್ಷಣ ಕರುಣೆ ತೋರೆದು ಜಲದೊಳೆಸೆದು ಹತ್ಯೆಗೈದನು. ಕಂದನೆನಿಸಿ ಕಂದನೆನಿಸಿ ನಿನಗೆ ನಾನು ಗೈದ ಪರಾಧವೇ ನಾನು ಗೈದ ಅಪರಾಧವೇ ನದಿಯೊಳಗೆ ನೂರಿದೆ ಮಾತೆಯೇ ನನಗೆ ನದಿಯೊಳಗೆ ಮಂದ ಬಾಲ್ಯದಿಂದಲೂ ಅಲೆದೆನು ಮಂದ ಬಾಲ್ಯದಿಂದಲೂ ಅಲೆದೆನು ಭೂತನೆಂಬ ನಿಂದೆಯನ್ನು ಮುಳುಗಿ
ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ನಿನಗೆ ಮಾಡಿದ ಅಂತಹ ಅಪರಾಧವಾದರೂ ಏನು ತಾಯಿ? ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರಗಳೂ ಸಹ ತಿನ್ನದೆ ಬಿಟ್ಟವಲ್ಲ ಅಮ್ಮ. ಕಂದ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟು ಪ್ರೀತಿ ಮಮತೆಯಿಂದ ಸಾಕಿಸಲು. ಹೀಗಿರುವಾಗ ಮನುಷ್ಯ ಮಾತ್ರದವನಾದ ನಾನು ನಿನಗೆ ಮಾಡಿದ ಅಂತಹ ದ್ರೋಹವಾದರೂ ಏನು ತಾಯಿ? ಅಂತಹ ಅಪರಾಧವಾದರೂ ಏನು ತಾಯಿ? ಅಮ್ಮ, ಈ ಲೋಕದ ಜನರೆಲ್ಲರೂ ನನ್ನನ್ನು ಸೂತ, ನೀಚ, ಹೀನ ಕುಲದವನೇ ಎಂದು ಹೀಯಾಳಿಸುತ್ತಿದ್ದಾಗ ನೀನೆಲ್ಲವನ್ನು ನಿನ್ನ ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದು ನೀನು ಏಕಮ್ಮ ಸುಮ್ಮನಾದೆ. ಕಂದ, ಅಯ್ಯೋ, ಹೋಗಲಿ ಬಿಡು. ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ನೆನಪು ಬಂದಿತಲ್ಲ, ಕರುಣೆಯು ತೋರಿದಲ್ಲ. ನಿನ್ನ ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ? ಮಗನೇ, ಶೂಲದಂತೆ ಹುದು ನಿನ್ನ ನಿಂದನೆ, ಕರುಳವಿದು ಬರುವ ಜರಿಯದಿರು ಮಗನೇ, ಜರಿಯದಿರು ಮಗನೇ, ಜರಿಯದಿರು ಮಗನೇ, ನಿಂದನೆಯಂ ಸಹಿಸೆನಾ, ನಿಂದನೆಯಂ ಸಹಿಸೆನಾ, ಜರಿಯದಿರು ಮಗನೇ, ಜರಿಯದಿರು ಮಗನೇ. ಅರಿಯದೆ ನಾನು, ಅರಿಯದೆ ನಾನು ಮಹರ್ಷಿಯಿಂದ ಮಂತ್ರವಾ ಜಪಿಸಲು ಶರಣರು ಜನಿಸಿದೆ. ಕರ್ಣವಿದು ಲೋಕಪವಾದವು ಬರುವುದು ಎಂದು ನಾ ಲೋಕಪವಾದವು ಬರುವುದು ಎಂದು ನಾ ಹರಿಯುವ ಗಂಗ ಗಂಗಲಿದೆನೋ, ಹರಿಯುವ ಗಂಗ ಗಂಗಲಿದೆನೋ, ಅಂದಿನಿಂದಲೂ ಹಿರಿಯರೆಷ್ಟು ನೊಂದೆಯೋ ಮಗನೇ, ಕಂದ. ಅಂದಿನಿಂದಲೂ ಮಗನೇ, ಜನಿಸಿದೆ ಪಾಪಿಯ ತಾಯಿ ಒಡಲಿಂದ, ಮನ್ನಿಸು ಮಾತೆಯ ತಾಯಿಯ ಕಂಡ, ಬಾಳಲಿನ ಬಾಳಲಿನ ಜರಿಯದಿರು ಮಗನೇ, ಜರಿಯದಿರು, ಜರಿಯದಿರು ಮಗನೇ, ಜರಿಯದಿರು ಮಗನೇ. ಕಂದ, ನೀನೀಗೆ ಮಾತನಾಡಬೇಡ. ಮೊದಲೇ ನೊಂದು ಬೆಂದಿರುವ ಈ ನನ್ನ ಮನಸ್ಸಿಗೆ ಈ ನಿನ್ನ ಮಾತುಗಳು ಶೂಲದಂತೆ ಹಿರಿಯುತ್ತಿರುವವು.
ನೀ ಬಾಲ್ಯದಿಂದ ಪಟ್ಟ ಕಷ್ಟ ಅಪಮಾನಗಳಿಗೆ ನಾನೇ ಕಾರಣಳು. ಈ ನಿನ್ನ ನಿರ್ಭಾಗ್ಯ ತಾಯಿಯನ್ನು ಕ್ಷಮಿಸು. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನಾನು ಹತಭಾಗ್ಯನ. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿ ನಿನ್ನ ಪಾದೆ ಸೇವೆಗೈಯುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಕಂದ, ಪಾಪಿಯಾದ ನನಗೆ ಅಂತಹ ಭಾಗ್ಯವೆಲ್ಲಿ ತಾನೇ ಬರಬೇಕು ತಾಯಿ? ಆದದ್ದು ಆಗಿ ಹೋಯಿತು ಮಗನೇ. ಆ ಕೌರವರೊಡನೆ ಸೇರಬೇಡ, ನೀ ಪಾಂಡವರೊಡನೆ ಸೇರಿಕೋ ಕಂದ. ಅಮ್ಮ, ಇದೊಂದು ಮಾತು ಬಿಟ್ಟು ಮತ್ತೇನಾದರೂ ಕೇಳು ತಾಯಿ, ನಡೆಸುವೆನು. ಆದರೆ ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಆಗಲ್ಲ ಮಗನೇ, ಆಗಲ್ಲ ಕಂದ. ಈ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಪಾಂಡವರ ಮೇಲೆ ವೈರವನ್ನು ಕಳೆ, ಸೌಭದ್ರ ದಾನವನ್ನು ಮಾಡು. ಅಮ್ಮ, ನೀನು ವೀರಮಾತೆ. ನೀನೇ ಹೇಳುತ್ತ ಪೊರೆದಾತನನ್ನು ತೊರೆಯುವುದು ಧರ್ಮವೇ? ಆತನು ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ, ಆತನ ಸಕಲ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ, ಈಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಕನಿಗಿಂತಲೂ ಕಡೆಯಾಗುವುದಿಲ್ಲವೇ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೆಳೆದರೆ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಹೇ ಕರ್ಣ, ನೀನೆಂತಹ ನೀಚನೆಂದು ಶಪಿಸದಿರುವರೆ. ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ನನಗೆ ಹಿತಬೋಧನೆಯನ್ನು ಮಾಡ್ತಾರೆ. ಕಂದ, ನಿನ್ನ ಮಾತು ನಿಶ್ಚಯ. ಎಷ್ಟೇ ಆಗಲಿ ಪಾಂಡವರು ನಿನ್ನ ಬೆನ್ನ ಬಿದ್ದ ಸಹೋದರರಲ್ಲವೇ? ನೀವಾರು ಜನ ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ಕಣ್ತುಂಬ ಕಂಡು ಸಂತೋಷ ಪಡಬೇಕಲ್ಲವೇ? ಸಂತೋಷ ಪಡಬೇಕಲ್ಲವೇ? ಅಮ್ಮ, ಇದುವರೆವಿಗೂ ಆ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ ತಾಯಿ. ನೀನು ಎಳೆಯತನದಲ್ಲಿ ನಿಷ್ಕರುಣೆಯಿಂದ ಬಿಸಾಡಿದ ಸಸಿಯು ಪೋಷಿಸುವವರಿಲ್ಲದೆ ಒಣಗಿ ಹೋಗಿ ಪುನಃ ಚಿಗುರುವುದೇನಮ್ಮ. ಮಮ ಪ್ರಾಣ ಹಿ ಪಾಂಡವಃ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲಿಯದು ತಾಯಿ. ಬಿಡು ತಾಯಿ ನಿನ್ನ ಚಿಂತೆಯನ್ನು. ಚಿಂತಿಸದೆ ಅದೇಗಿರಲಿ ಮಗನೇ. ದುರ್ಯೋಧನನು ಲೋಕೈಕ ವೀರನಾದ ನೀನು ಪಾಂಡವರ ಮೇಲೆ ದ್ವೇಷ ಸಮರಗಳನ್ನೇ ಸಾಧಿಸುತ್ತಿರುವಾಗ ನಾ ಚಿಂತಿಸದೆ ಅದೇಗಿರಲಿ ಕಂದ. ಮಗನೇ, ಹೋಗಲಿ, ನಾಳಿನ ಯುದ್ಧರಣ ರಂಗದಿಂದ ಪರಾನ್ಮುಖನಾಗಯ್ಯ. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷವಿರೋ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿ ಮಡಿಯುವೆ. ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ನಿನ್ನ ಸಹಿತ ಈ ಪ್ರಪಂಚವೆಲ್ಲವೂ ನನ್ನನ್ನು ದೂಡಿಬಿಟ್ಟಾಗ ಈ ಸೂತನನ್ನು ಸಲಹಿ ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದನಲ್ಲವೇ? ತನ್ನ ಪ್ರಾಣದಂತೆ ಹೃದಯದ ಸಕನಂತೆ ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಸರ್ವದಾ ಆಗಲಾರದು. ನಾನು ಈ ಯುದ್ಧದಿಂದ ಪರಾನ್ಮುಖನಾಗಲಾರೆ ತಾಯಿ, ಪರಾನ್ಮುಖನಾಗಲಾರೆ. ಹೋಗಲಿ ಬಿಡು ಮಗನೇ, ಹೋಗಲಿ. ನಾಳಿನ ಯುದ್ಧರಣ ರಂಗದಲ್ಲಿ ಪಾಂಡವರು ಯಾರಾದರೂ ನಿನ್ನ ಕೈಗೆ ಸಿಲುಕಿದರೆ ನೀ ಅವರನ್ನು ಕೊಲ್ಲಬೇಡಪ್ಪ, ನೀ ಅವರನ್ನು ಕೊಲ್ಲಬೇಡ. ಕಂದ, ಮಗನೇ. ಅಮ್ಮ, ಕಂದ, ಆ ಪಾಂಡವರ ಮೇಲಿರುವ ಪ್ರೀತಿ ಮಮತೆ ಮಮಕಾರಗಳು ನನ್ನ ಮೇಲಿಲ್ಲಬೇಕೆ ತಾಯಿ? ನಿನಗೆ ನನ್ನ ಮೇಲಿಲ್ಲಬೇಕೆ ತಾಯಿ? ಅಮ್ಮ, ನಾನು ಸಹ ನಿನ್ನ ಮಗನಲ್ಲವೇ? ನಾನು ಸಹ ನಿನ್ನ ಗರ್ಭ ಸಂಜಾತನಲ್ಲವೇ ತಾಯಿ? ಆ ಪಾಂಡವರು
ನಿನ್ನ ಮಕ್ಕಳು. ನಾನು ನಿನ್ನ ಮಗನಲ್ಲವೇ ಅಮ್ಮ? ಕಂದ, ನಾನು ನಿನ್ನ ಹಾಗೆಲ್ಲ ಬೇಡ ಮಗನೇ, ನೀ ಹಾಗೆಲ್ಲ ಬೇಡ. ಓಹೋ, ಈಗ ನೆನಪಿಗೆ ಬಂತು, ಈಗ ನೆನಪಿಗೆ ಬಂತು. ನಾನು ಸೂತ ಕುಲದಲ್ಲಿ ಬೆಳೆದನೆಂದಲ್ಲವೇ? ನಾನು ಸೂತನೆಂದಲ್ಲವೇ? ಹೌದು ತಾಯಿ, ನಾನೆಂತಿದ್ದರೂ ಸೂತ, ನಾನೆಂತಿದ್ದರೂ ರಾಧೇಯ. ನಾನು ಕೌಂತೆಯನಲ್ಲ ತಾಯಿ, ನಾನು ರಾಧೇಯ, ನಾನು ರಾಧೇಯ, ನಾನು ರಾಧಾ ತನಯ. ಅಮ್ಮ, ಆಗಬಹುದು ತಾಯಿ. ನಿನ್ನ ಮಕ್ಕಳನ್ನು ಉಳಿಸಬೇಕೆ? ಆಗಬಹುದು ಅಮ್ಮ. ಧರ್ಮ ಭೀಮ ನಕುಲ ಸಹದೇವಾದಿಯಾಗಿ ಯಾರನ್ನು ಬೇಕಾದರೂ ಉಳಿಸುವೆ. ಆದರೆ ನನ್ನ ಪರಮವೀರಿಯಾದ ಆ ಪಾರ್ಥನನ್ನು ಮಾತ್ರ ಉಳಿಸಲಾರೆ. ಅರ್ಜುನನ ಮೇಲೆ ನಿನಗಿಷ್ಟು ಕೋಪಬೇಕಯ್ಯ? ಹೌದಮ್ಮ, ಹೌದು ತಾಯಿ. ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿಯು ನೋಡಿ ಸಂತೋಷ ಪಟ್ಟರೆ ಆಹಾ, ಈ ನನ್ನ ಜನ್ಮವು ಸಾರ್ಥಕವಾಗುವುದಮ್ಮ. ಅಮ್ಮ, ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು. ಆ ಅರ್ಜುನನಿಂದ ನಾನೇನಾದರೂ ಮೃತಪಟ್ಟರೆ, ಅರ್ಜುನನನ್ನು ಒಳಗೂಡಿ 5. ಒಂದು ವೇಳೆ ನನ್ನಿಂದ ಆ ಅರ್ಜುನನೇನಾದರೂ ಮೃತಪಟ್ಟರೆ, ಆ ಅರ್ಜುನನೊಳಗೂಡಿ 5. ಎಂತಾದರೂ ನಿನಗೆ 5 ಮಕ್ಕಳು ಉಳಿಯುವರು. ಬಿಡಮ್ಮ ನಿನ್ನ ಚಿಂತೆಯನ್ನು. ಆಗಲಿ ಬಿಡು ಮಗನೇ, ನಿನ್ನ ನೆಚ್ಚಿಗೆ ತೊಂದರೆಗೆ ಗುರಿಪಡಿಸಲಾರೆ. ಆದರೆ ಕೊನೆಯದಾಗಿ ನನ್ನದೊಂದು ಮಾತಿರುವುದು, ಅದನ್ನಾದರೂ ನಡೆಸಿಕೊಡುವೆಯಾ? ಅದೇನು ಕೇಳು ತಾಯಿ. ಇದರಿಂದಲಾದರೂ ಎತ್ತ ತಾಯಿ ಋಣವನ್ನು ತೀರಿಸುವುದು. ಖಂಡಿತವಾಗಿಯೂ ನಡೆಸಿಕೊಡುವೆಯಾ? ಅಮ್ಮ, ಈ ಕರ್ಣನು ಹೆತ್ತ ತಾಯಿಯ ಮಾತನ್ನು ನಡೆಸಿಕೊಡಲಾರದಷ್ಟು ಕಡುಪಾಪಿ ಎಂದು ಭಾವಿಸಿದೆಯಾ? ಜನನಿ ನಿನ್ನ ಮಗನಿವನು ಖುಷಿಯಾಡುವನೇನು, ಜನನಿ ನಿನ್ನ ಮಗನಿವನು ಖುಷಿಯಾಡುವನೇನು, ಮಾತೆಯ ನುಡಿಗೆ ಹುಸಿಯಾಡಿದರೆ ಮೆಚ್ಚುವನೇ ಆಭಾಸ್ಕರನು. ಮಾತೆಯ ನುಡಿಗೆ ಹುಸಿಯಾಡಿದರೆ ಮೆಚ್ಚುವನೇ ಆಭಾಸ್ಕರನು. ಎಂತಾದರೂ ಸರಿ ನಡೆಸುವೆನು ನಿನ್ನ ನುಡಿಯ, ಎಂತಾದರೂ ಸರಿ ನಡೆಸುವೆನು ನಿನ್ನ ನುಡಿಯ. ಧರ್ಮಜನಾಣೆ ನಿನ್ನಿ ಪಾದ ಕಮಲದಾಣೆ ಜನನೀ. ಕಂದ, ನಾಳಿನ ಯುದ್ಧರಣ ರಂಗದಲ್ಲಿ ನೀ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಮಗನೇ. ನೀ ತೊಟ್ಟ ಬಾಣವನ್ನು ಪುನಃ ತೊಡಬೇಡ. ಸುಯೋಧನ, ಎಂತಹ ಮಾತು ಕೇಳಿಬಿಟ್ಟೆ ತಾಯಿ, ಎಂತಹ ಮಾತು ಕೇಳಿಬಿಟ್ಟೆ. ಅಷ್ಟ ದಿಕ್ಪಾಲಕರೇ, ಸೂರ್ಯಚಂದ್ರಾದಿಗಳೇ, ಮನುಮುನಿಗಳೇ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯ ಸ್ಥೈರ್ಯವನ್ನೇ ಕಸಿದುಕೊಂಡನು. ಈಗ ನನ್ನ ಹೆತ್ತ ತಾಯಿಯು ಬಂದು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಆಗಲಿ ಪ್ರಪಂಚ, ದೈವ ಎಲ್ಲವೂ ನನ್ನಲ್ಲಿ ಸಂಚು ಮಾಡಲು ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಉಳಿದದ್ದು ದೈವೇಚ್ಛೆ. ನೀನಿನ್ನು ಹೋಗುತ್ತಾಯಿ. ಹಾಗೆ ಬರಲೇ ಕಂದ? ಮಗನೇ, ಈ ನಿನ್ನ ಮಾತಿನಲ್ಲಿ ಯಾವ ಸಂದೇಹವೂ ಇಲ್ಲವಲ್ಲ? ಅಮ್ಮ,
ಹೆತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ. ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡನೊಲ್ಲೆ. ಕಟ್ಟ ಕಡೆಯೋಳ್ ಕರ್ಮದಾದಿಗೆ ನಾ ಕಾಲಿಡನೊಲ್ಲೆ. ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನಿ. ಜನನಿ ಸಂದೇಹವ ಬಿಡು ಈ ಕರ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು ಹಿಡಿಯುವುದೊಂದೇ ಬಾಣದ ಗುರಿಯು ಕೊಡುವುದಿಲ್ಲ ನಾ ಮತ್ತೊಂದ. ಹಿಡಿಯುವುದೊಂದೇ ಬಾಣದ ಗುರಿಯು ಕೊಡುವುದಿಲ್ಲ ನಾ ಮತ್ತೊಂದ. ಮುಗಿಲೆ ಇಳಿದು ಬರಲಿ ಈ ಧರೆಯ ಬಿರಿದು ನಿಲ್ಲಲಿ. ಮುಗಿಲೆ ಇಳಿದು ಬರಲಿ ಈ ಧರೆಯ ಬಿರಿದು ನಿಲ್ಲಲಿ. ಇಟ್ಟಾಳೆ ತಪ್ಪೆ ನನ್ನ ನಿನ್ನ ಸತ್ಯವಮ್ಮ. ಬಿಡು ಚಿಂತೆಯ ಜನನಿ. ಅಮ್ಮ, ಈ ಕರ್ಣನು ಕೊಟ್ಟ ಮಾತನ್ನು ಎಂದಿಗೂ ತಪ್ಪುವುದಿಲ್ಲ ತಾಯಿ. ಶ್ರೀಕೃಷ್ಣನ ಕುಟಿರೋಪಾಯವು ಫಲಿಸಿತು ತಾಯಿ. ಇನ್ನು ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ಮುಂದೆ ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಹೋಗಿ ಬರಲಿ. ಅಮ್ಮ, ಸ್ವಲ್ಪ ನಿಲ್ಲು ತಾಯಿ. ಕಡೆಯದಾಗಿ ಹೆತ್ತ ತಾಯಿಯ ಪ್ರಥಮ ದರ್ಶನವಿಂದಾಯಿತು. ಪುನಃ ಪುನಃ ನಿನ್ನನ್ನು ನೋಡುವ ಭಾಗ್ಯ ಈ ಪಾಪಿಗೆ ಲಭಿಸುವುದೋ ಇಲ್ಲವೋ. ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವ ತಾಯಿ. ನಿನ್ನದೊಂದು ಮಾತೆ, ಅದೇನೆಂಬುದನ್ನು ತಿಳಿಸು ಮಗನೇ. ಅಮ್ಮ, ಈ ಯುದ್ಧವು ಮುಗಿಯುವ ತನಕ, ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರ ಯಾರಲ್ಲಿಯೂ ಹೇಳಬೇಡ. ಏಕೆ ಕಂದ? ಹೌದಮ್ಮ, ದೈವವಶಾತ್ ನಾನೇನಾದರೂ ಈ ಯುದ್ಧದಲ್ಲಿ ಮೃತಪಟ್ಟರೆ ಕಂದ, ಸತ್ಯಸಂಧನಾಯದ ಧರ್ಮರಾಯನ ಕೈಯಲ್ಲಿ ನನ್ನ ಉತ್ತರಾಧಿಕ್ರಿಯೆಗಳನ್ನು ನಡೆಸಬೇಕೆಂದು ಅತಿ ವಿನಯದಿಂದ ಪ್ರಾರ್ಥಿಸುವೆನು ತಾಯಿ. ದೈವವೇ, ಇಂತಹ ಸಂಕಟ ನಾಶಗಳಿಂದ ಉಳಿಯುವ ಸಾಮ್ರಾಜ್ಯವಾದರೆ ಇಂತಹ ಸಾಮ್ರಾಜ್ಯವೇ ಇಲ್ಲದೆ ಹೋಗಲಿ. ಇಂತಹ ಸಾಮ್ರಾಜ್ಯವೇ ಇಲ್ಲದೆ ಹೋಗಲಿ. ಅಮ್ಮ, ನಿನ್ನ ಮೊಗವನು ಯುಗದಿ ಕಾಣಲಹುದೇ ಎಂದು. ಅಮ್ಮ, ನಿನ್ನ ಮೊಗವನು ಯುಗದಿ ಕಾಣಲಹುದೇ. ನಿನ್ನ ಮೊಗವನು ಯುಗದಿ ಕಾಣಲಹುದೇ. ಬಗೆ ಬಗೆಯೊಳು ಕಣ್ಣೀರು ಬರುತ್ತದೆ.
ಅಮ್ಮ ಅಮ್ಮ ಹೋದಳು. ನನ್ನ ಹೆತ್ತ ತಾಯಿಯು ನನ್ನನ್ನು ಬಿಟ್ಟು ಹೊರಟೇ ಹೋದಳು. ಈ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದವರು ಬದುಕಿದ್ದರೂ ವ್ಯರ್ಥವೇ. ಏ ವಿಧಿ, ನಿನ್ನ ಲೀಲೆ ಅಗಣಿತ ಅಪಾರ. ಅರಿತವರಾರೋ ವಿಧಿ ನಿನ್ನ ಮಾಯ. ತಿಳಿದವರಾರಿಹರೋ ಅರಿಯಲ ಸಾಧ್ಯವೋ. ವಿಧಿ, ಎಷ್ಟು ಕ್ರೂರಿ ನೀನು. ಅರಿತವರಾರೋ ವಿಧಿ ನಿನ್ನ ಮಾಯೆಯ. ತಿಳಿದವರಾರಿಹರೋ ಅರಿಯಲ ಸಾಧ್ಯವೋ. ಅರಿತವರಾರೋ ವಿಧಿ ನಿನ್ನ ಮಾಯೆಯ. ತಿಳಿದವರಾರಿಹರೋ ಅರಿಯಲ ಸಾಧ್ಯವೋ. ಮಾನವರಾಗಿ ಜನಿಸಿರುವವರು ಮಾನವರಾಗಿ ಜನಿಸಿರುವವರು ಭೋಗವಿದ್ದರು ಸರಿ. ಶ್ರೀಹರಿ ಭೋಗವಿದ್ದರು ಸರಿ, ಭಾಗ್ಯವಿದ್ದರು ಸರಿ. ಭೋಗವಿದ್ದರು ಸರಿ, ಭಾಗ್ಯವಿದ್ದರು ಸರಿ. ನೀನಾಡಿಸಿದಂತೆ ಆಡಲೇಬೇಕು. ನೀನಾಡಿಸಿದಂತೆ ಆಡಲೇಬೇಕು. ಆಡಿಸಿ ನಮ್ಮನ್ನು ನೀನು ನಗಬೇಕು. ಆಡಿಸಿ ನಮರ ನೀನೋಡಿ ನಗಬೇಕು. ಅರಿತವರಾರೋ ವಿಧಿ ನಿನ್ನ ಮಾಯೆಯ. ತಿಳಿದವರಾರಿಹರೋ ಅರಿಯಲ ಸಾಧ್ಯವೋ. ಶ್ರೀಹರಿ ಶ್ರೀಹರಿ ಇದೆಂತಹ ದುಶ್ಯಕುನ.
ಪ್ರಾತಃ ಕಾಲದ ಉದಯ ಗೀತೆಯು ಶ್ರುತಿ ತಪ್ಪಿ ಮೃತ್ಯುವಿನ ಸ್ವರದಂತೆ ಕೇಳಿ ಬಂತು. ರಕ್ತವರ್ಣದ ಕರಾಳ ಧೂಮಕೇತು ಒಂದು ಕಣ್ಣಿನ ಮುಂದೆ ಬಂದು ನಿಂತಂತಾಯಿತು. ಆಕಾಶದಲ್ಲಿರುವ ನಕ್ಷತ್ರಗಳು ಒಂದೆರಡು ಭೂಮಿಗುರುಳಿದವು. ಹೇ ದಯಾಮಯ, ಈ ನಿಮಿತ್ತಗಳನ್ನೆಲ್ಲ ನೋಡುತ್ತಿದ್ದರೆ ಕುರುಕುಲಕ್ಕೆ ಯಾವ ಅನರ್ಥವು ಪ್ರಾಪ್ತವಾಗುವುದು ಕಾಣೆನಲ್ಲ. ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನು ಏನೇನು ಬರೆದಿರುವೆ ದೇವ? ಅಮ್ಮ ಅಮ್ಮ ಕಂದ, ನೀನೇ? ರಾತ್ರಿ ಎಲ್ಲವೂ ನಿದ್ದೆ ಇಲ್ಲದೆ ನಿನ್ನೆ ಬರುವಿಕೆಗಾಗಿ ಕಾಯುತ್ತಿದ್ದೆನು. ಏ ದಯಾಮಯ, ಈ ನನ್ನ ಕಂದನಿಗೆ ಯಾವ ಅಮಂಗಳವೂ ಬಾರದಂತೆ ಕಾಪಾಡು ಸ್ವಾಮಿ. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವುದು. ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡು ತಾಯಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನಿನ್ನ ಯುದ್ಧಕ್ಕೆ ಹೋಗಲು ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ಬಾಹುಗಳಲ್ಲಿ ಶಕ್ತಿ ಇರುವ ತನಕ ಯುದ್ಧಕ್ಕಾಗಿ ನಾನು ಯಾರ ಅನುಜ್ಞೆಯನ್ನು ಬೇಡುವುದಿಲ್ಲ ತಾಯಿ. ಅಲ್ಲದೆ ಕುರುಕ್ಷೇತ್ರದ ರಣಭೂಮಿಯಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೇನಮ್ಮ? ತಿಳಿದಿರುವೆನು. ಅದು ನಿನ್ನ ಢಾಂಬಿಕ ಪ್ರದರ್ಶನವೆಂದು ನಾನು ಭಾವಿಸಿದ್ದೆನು. ನೀನು ನಿಜವಾಗಿ ಯುದ್ಧವನ್ನು ನೋಡಿರುವೆ ಎಂದು ನಾನು ಖಂಡಿತವಾಗಿಯೂ ಭಾವಿಸಿರಲಿಲ್ಲ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ನೀತಿ ಪ್ರಳಯ ಮಹಾವಿಪ್ಲವ. ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ಬೇಡ ಮಗನೇ, ನನ್ನ ಮಾತನ್ನು ಕೇಳು. ಯುದ್ಧದ ಚಿಂತೆಯನ್ನು ಬಿಡು. ಅಮ್ಮ, 100 ಜನ ವೀರ ಪುತ್ರರನ್ನು ಹೆತ್ತ ವೀರ ಮಾತೆಯಮ್ಮ ನೀನು. ಕೇವಲ ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರಳಾಗುವೆಯ ತಾಯಿ? ಯುದ್ಧವು ಕ್ಷತ್ರಿಯನ ಧರ್ಮ. ನಾನು ಆ ಧರ್ಮವನ್ನು ಪಾಲನೆ ಮಾಡುವೆನು. ಕಂದ, ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರ ಮಗನೇ. ಪಾಂಡವರನ್ನು ನಾನಾ ರೀತಿಯಲ್ಲಿ ಹಿಂಸಿಸಿದೆ, ಮೋಸದಿಂದ ರಾಜ್ಯವನ್ನು ಅಪಹರಿಸಿದೆ. ದುರ್ಯೋಧನ, ಈಗಲಾದರೂ ಕೇಳು, ಯುದ್ಧದ ಚಿಂತೆಯನ್ನು ಬಿಡು. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ನೀ ಅವರೊಡನೆ ಸಮಾನ ಭಾವದಿಂದ ಬಾಳು. ವೀರಮಾತೆಯರ ಕಂಬನಿಯೊಂದು ದರಗಿಳಿದೊಡೆ. ಅಮ್ಮ, ವೀರಮಾತೆಯರ ಕಂಬನಿಯೊಂದು ದರಗಿಳಿದೊಡೆ. ಇರೇಳು ಲೋಕಗಳು ಭಸ್ಮವಪುವವು ಜನನೀ. ನಿನ್ನ ಮನವ ನೋಯಿಸಿದ ಘಾತುಕರ. ಅಮ್ಮ, ನಿನ್ನ ಮನವ ನೋಯಿಸಿದ ಘಾತುಕರ ಸೆಳೆತಂದು ನಿನ್ನೆದುರೋಳ್ಠರಿಯದಿದ್ದೊಡೆ. ನಾ ನಿನ್ನ ಮಗನೇ ಅಮ್ಮ. ತಾಯೆ ಛಲವಿಡಿದು ದೊರೆಯೊಳಗೆ ಪುರದೊಳಗೆ ವೈರಿಗಳ ಅಮ್ಮ. ತಾಯೆ ಛಲವಿಡಿದು ದೊರೆಯೊಳಗೆ ಪುರದೊಳಗೆ ವೈರಿಗಳ ಕೊಲ್ಲೆ. ಓ ಕೊಂಡವರ ರಣದೊಳಗೆ ನಾವು ಕೊಡಗಲ ಬಿಡ. ಅಮ್ಮ, ಓ ಕೊಂಡವರ ರಣದೊಳಗೆ ನಾವು ಕೊಡಗಲ ಬಿಡ. ಗುರುಕುಲದೊಳು ಅವತರಿಸಿದ ಜನಗೆ, ಗುರುಕುಲದೊಳು ಅವತರಿಸಿದ ಜನಗೆ ದಾರಿಗಳು ಸರಿ ಸಮನುಗಳಿಗೆ. ತಾಯ ಛಲವಿಡಿದು ದೊರೆಯೊಳಗೆ ಸುರದೊಳಗೆ ವೈರಿಗಳ ಕೊಲ್ಲೆ. ಅಮ್ಮ, ದುರ್ಯೋಧನ, ಆ ಪಾಂಡವರು ಮಾಡಿದ್ದು ಧರ್ಮ ಸಮ್ಮತವಾದರೆ ಅಂತಹ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿ. ತುಂಬಿದ ಸಭೆಯಲ್ಲಿ ಹೆಂಡತಿಯ ಅಪಮಾನವನ್ನು ಸಹಿಸಿಕೊಂಡು ಕುಳಿತುಕೊಳ್ಳುವುದು ಕ್ಷತ್ರಿಯನ ಧರ್ಮವಂತಿರಲಿ ತಾಯಿ. ಕೇವಲ ಮಾನವನ ಧರ್ಮವೂ ಅಲ್ಲ ತಾಯಿ. ದುರ್ಯೋಧನ, ಆದರೆ
ಆ ಧರ್ಮ ಧುರೀಣರು ಮಾಡಿದ್ದಾದರೂ ಏನು? ಒಬ್ಬ ನಿಸ್ಸಹಾಯಕನು, ಕೈಲಾಗದ ಹೇಡಿಯೂ ಒಪ್ಪದಂತಹ ತಾಟಸ್ಥ್ಯ ಭಾವ. ಅದಕ್ಕಾಗಿ ಅಮ್ಮ ನನಗೆ ಅವರ ಮೇಲೆ ಅಷ್ಟೊಂದು ದ್ವೇಷ. ಅವರನ್ನು ಸಮೂಲನವಾಗಿ ನಿರ್ನಾಮ ಮಾಡಿ ಶಂತನು ದುಷ್ಯಂತಾದಿ ಪೂರ್ವಜರ ಪುಣ್ಯ ಸ್ಮೃತಿಯಿಂದ ಈ ದುಷ್ಕೀರ್ತಿಯನ್ನು ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ಅದಕ್ಕಾಗಿ ನಾನು ದೀಕ್ಷಾಬದ್ಧನಾಗಿರುವ ತಾಯಿ, ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡ ತಾಯಿ. ನತಿಂಸೆಗೆ ನನ್ನ ಶುಭ ಕಾಮನೆಯು ಅಷ್ಟೊಂದು ಅಗತ್ಯವಿಲ್ಲ. ನಾನು ನಿನ್ನನ್ನು ಆಶೀರ್ವದಿಸಲಾರೆನು. ನೀನು ಇಲ್ಲಿಂದ ಹೊರಟು ಹೋಗು. ಅಮ್ಮ, ಮಾತೃವಾಕ್ಯವನ್ನು ತಿರಸ್ಕರಿಸಿದ ಮಹಾಪಾಪದ ಫಲವು ನನ್ನ ಬೆನ್ನಿಗೆ ಕಟ್ಟಿಟ್ಟ ಬುತ್ತಿಯಾದರೂ ಚಿಂತೆ ಇಲ್ಲ. ಆ ಪಾಂಡವರನ್ನು ಯುದ್ಧಕ್ಕಾಗಿ ನಾನು ಆಹ್ವಾನಿಸಿಯೇ ಬಿಡುತ್ತೇನೆ. ನೀನು ಆಹ್ವಾನಿಸುತ್ತಿರುವುದು ಯುದ್ಧವನ್ನಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ, ಹಸ್ತಿನಾವತಿಯ ರತ್ನ ಸಿಂಹಾಸನವು ರಕ್ತದ ಕೋಡಿಯಲ್ಲಿ ಕೊಚ್ಚಿ ಹೋಗುವುದು. ಹೋಗಲಿ. ಹಸ್ತಿನಾವತಿಯ ಸ್ತ್ರೀಯರೆಲ್ಲವೂ ತಮ್ಮ ತಮ್ಮ ಮಾಂಗಲ್ಯಗಳನ್ನು ಕೈಯಲ್ಲಿಡಿದು ನಿಲ್ಲುವರು. ನಿಲ್ಲಲಿ. ಹಸ್ತಿನಾವತಿಯ ರಕ್ತದ ಕೋಡಿಯಲ್ಲಿ ಮುಳುಗಿ ಹೋಗುವುದು. ಮುಳುಗಿ ಹೋಗಲಿ. ದುರ್ಯೋಧನ, ನೀನೇನು ಮಾನವನೋ ಇಲ್ಲ ದಾನವನೋ? ಈ ಕ್ಷಣಕ್ಕೆ ನಾನು ಮಾನವನಲ್ಲ ತಾಯಿ. ಈ ಕ್ಷಣಕ್ಕೆ ನಾನು ಮಾನವನಲ್ಲ ತಾಯಿ. ಮಾನವ ರೂಪದ ಮಹಾದುರ್ದಾನವ. ಹಾಗಾದರೆ ಕೇಳು, ನೀನು ನನ್ನ ಆಶೀರ್ವಾದವನ್ನು ಹೊಂದಲಾರೆ. ಇಲ್ಲಿ ಹೊರಟು ಹೋಗು. ಅಮ್ಮ, ಅಯ್ಯೋ, ನನ್ನ ಮಕ್ಕಳಲ್ಲಿ ಅಧಿಕ ಪ್ರೀತಿಯಿಂದ ಸಾಕಿಸಲಹಿತು ನನ್ನ ದುರ್ಯೋಧನಲ್ಲವೇ? ಇರಲಿ, ಅವನನ್ನು ಕರೆಸಿ ಆಶೀರ್ವದಿಸಿ ಕಳಿಸುವೆನು. ಕಂದ ದುರ್ಯೋಧನ, ಅಮ್ಮ, ನನ್ನೆದುರು ಮೊಣಕಾಲು ಇಟ್ಟು ಈ ಗಾಂಧಾರಿಯ ಸ್ಪರ್ಶದಿಂದ ಒಂದು ಹುಲ್ಲು ಕಡ್ಡಿ ಕೂಡ ವಜ್ರಕ್ಕಿಂತಲೂ ಕಠಿಣವಾಗಲಿ. ಯಾರಲ್ಲಿ ಧರ್ಮವಿದೆಯೋ ಅವರಿಗೆ ಜಯವಾಗಲಿ. ಯತೋ ಧರ್ಮ ತಥೋ ಜಯಃ, ಯತೋ ಧರ್ಮ ತಥೋ ಜಯಃ, ಯತೋ ಧರ್ಮ ತಥೋ ಜಯಃ. ಯತೋ ಧರ್ಮಸ್ತತೋ ಜಯಃ. ಯತೋ ಧರ್ಮಸ್ತತೋ ಜಯಃ. ಯತೋ ಧರ್ಮಸ್ತತೋ ಜಯಃ. ಹೌದು, ರಣಕಂಕಣವನ್ನು ತೊಟ್ಟಿರುವ ಈ ಚಲದಂಕಮಲ್ಲ ಕೌರವೇಶ್ವರನಿಗೆ ಜಯವಾಗಲೇಬೇಕು. ಸಾವಕಾಶ ಬೇಕೆ. ದಶ ದಿಕ್ಕುಗಳು ಕಿವುಡಾಗುವಂತೆ ಜಯಂಕರಿಸಲಿ ರಣಬೇರಿಗಳು. ಮುಗಿಲು ಮುಟ್ಟುವಂತೆ ಹೋರಾಡಲಿ ರಣಕಹಳೆಗಳು. ಹಾರಾಡಲಿ ನಮ್ಮ ಸರ್ಪ ಲಾಂಛನ. ಇಂದಿನ ಮಂಗಳದ ಮುಂಬೆಳಕೆ ನಾಳಿನ ಪಾಂಡವರ ಅಮಂಗಳಕ್ಕೆ ನಾಂದಿ ನಾಂದಿ ನಾಂದಿ.